Prithviraj, a young boy from a small village in the Chikballapura district, faced a harsh reality. Hailing from an impoverished background, his family struggled to make ends meet. With limited resources, every day was a challenge to fulfill even their basic needs. His mother, working as a clerk in a small school, is the family's only breadwinner. Shouldering an immense burden, she tirelessly fought to meet their basic needs. Every day was a battle, stretching meager resources to cover food, shelter, and perhaps a single home ground. Joining Sri Sathya Sai Lokaseva Gurukulam sparked a significant transformation within. Sri Sathya Sai Lokaseva Gurukulam has enriched my mind and ignited my soul with a purposeful path of service and growth. ನಮ್ಮದು ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಅಜ್ವಾರ ಒಂದು ಸಣ್ಣ ಹಳ್ಳಿ. ಯಾವ ಸ್ಕೂಲಲ್ಲಿ ಹೋಗಿ ಫೀಸ್ ಕೇಳಿದ್ರು 50,000 60,000 ಅಂತಲೇ ಹೇಳೋರು. ನನಗೆ ಅಷ್ಟು ಶಕ್ತಿ ಇಲ್ಲ. ನಮಗೆ ಗೊತ್ತಿಲ್ಲದೇ ಮುದ್ದೇನಹಳ್ಳಿ ಸತ್ಯಸಾಯಿ ಸಂಸ್ಥೆಯಿಂದ ಒಂದು ಫೋನ್ ಬಂತು. ಅಮ್ಮ, ನಿಮಗೆಲ್ಲ ಊಟಕ್ಕೆ ಏನು ತೊಂದರೆ ಇಲ್ವಾ, ಎಲ್ಲ ನಡೀತಾ ಇದೆಯಾ ಅಂತ ಕೇಳಿದ್ರು. ಇಲ್ಲ ಅಣ್ಣ, ಈ ಥರ ತುಂಬ ಅಂದರೆ ನಮ್ಗೆ ಯಾವ ಪರಿಸ್ಥಿತಿ ಅಂದರೆ ದಿನ ನೀರು ಕುಡಿದು ಮಲಗಬೇಕು, ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದ್ವಿ ಅಂತಂದರೆ. ಅಂದರೆ ರೇಷನ್ ತಂದು ಕೊಟ್ಟರೆ ನೀವು ತೊಗೊಳಕ್ಕೆ ರೆಡಿ ಇದ್ದೀರಾ, ತೊಗೊಳ್ತೀರಾ ನೀವು? ದೇವರೇ ಫೋನ್ ಮಾಡಿ ನೀವು ತೊಗೊತೀರಾ ಅಂತಂದರೆ ನಾವು ಹೆಂಗೆ ಬೇಡ ಅನ್ನಕ್ಕೆ ಸಾಧ್ಯ? ಅಣ್ಣ, ನೀವೇನು ತಂದು ಕೊಟ್ಟರು ನಾನು ರೆಡಿ ಇದ್ದೀನಿ ಅಣ್ಣ, ತೊಗೊತೀನಿ ಅಂತಂದೆ. ಅವರೇ ಸಂಸ್ಥೆ ಕಡೆಯಿಂದ ಒಬ್ಬರನ್ನ ವಾಲಂಟಿಯರ್ನ ಕಳಿಸಿ ಮನೆಗೆ ಬೇಕಾಗಿ 2 ತಿಂಗಳಿಗಾಗೋಷ್ಟು ರೇಷನ್ ಪ್ರತಿಯೊಂದು ಇದೆ ಅಣ್ಣ. ಅದರಲ್ಲಿ ಉಪ್ಪಿಂದ ಹಿಡಿದು ಪ್ರತಿಯೊಂದು ಇದೆ. ನಿಮಗೆ ಏನು ಬೇಕಂದರೆ ಮತ್ತೆ ಕರೆ ಮಾಡಿ, ಮುಗಿದ ತಕ್ಷಣ ನೀವು ಫೋನ್ ಮಾಡಿ, ನಮ್ಮ ಕೈಯಲ್ಲಾಗಿದ್ದು ನಾವು ಮಾಡ್ತೀವಿ, ನೀವು ಹಾಗೆ ಇದ್ಬಿಡಬೇಡಿ ಅಂತ ತಂದು ರೇಷನ್ ಕೊಟ್ಬಿಟ್ಟೋದ್ರು. ಸುಮಾರು 2-3 ತಿಂಗಳು ಮಾಡಿದ್ವಿ ರೇಷನ್ ನಾವು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಆದರೆ ತಂದೆ ತಾಯಿಗಿಂತ ಹೆಚ್ಚಾಗಿ ಸಂಸ್ಥೆಯವರು ಅವ್ರಿಗೆ ಇಂಥದ್ದು ಕೊರತೆ ಇಲ್ದಿರ ಯಾವ ಟೈಮ್ಗೆ ಏನು ಕೊಡಬೇಕು, ಯಾವ ಟೈಮಲ್ಲಿ ಏನು ಮಾಡಿಸ್ಬೇಕು ಅಂತ ಪ್ರತಿಯೊಂದು ಚೆನ್ನಾಗಿ ನೋಡಿಕೊಂಡು ತುಂಬ ಪ್ರೀತಿಯಿಂದ ಅಣ್ಣ ಹೆಂಗೆ ನೋಡಿದಾರೆ ಅಂತಂದರೆ, ನಾವು ಆ ಪ್ರೀತಿ ನಮ್ಮ ಜೀವನ ಪರ್ಯಂತ ಕೊಟ್ಟರು ಅವರು ಒಂದಿನ ಕೊಟ್ಟಿರೋ ಪ್ರೀತಿ ಕೊಡೋಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮಕ್ಕಳನ್ನ ಕೇಳಿದಾಗ ಹೇಗಿದೆ ಅಲ್ಲಿ, ಪರವಾಗಿಲ್ವಾ ಅಂತಂದರೆ, ನೀವು ನಮ್ಮ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ, ನಿಮ್ಮ ಬಾಡಿ ನೀವು ಆರಾಮಾಗಿರಿ, ನಾವಿಲ್ಲಿ ತುಂಬ ಚೆನ್ನಾಗಿದ್ದೀವಿ, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ಹೇಳಿದ್ರು. ಮತ್ತು ಫುಡ್ ಎಲ್ಲ ಹೇಗೆ ಅಂತ ಕೇಳಿದ್ವಿ. ಅಲ್ಲಿ ಕೊಡೋವಂಥ ಫುಡ್ಡು ನಾನು 1 ವಾರ ಕಷ್ಟಪಟ್ಟರು ಅವ್ರು ಕೊಡೋ 1 ದಿನದ ಫುಡ್ಡು ನನ್ನ ಕೈಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅಲ್ಲಿಗೆ ಒಂದು ಸತಿ ಹೋದ್ಮೇಲೆ ಗೊತ್ತಾಯಿತು. ಅಷ್ಟು ಚೆನ್ನಾಗಿ ಅಂಥ ಕ್ವಾಲಿಟಿ ಫುಡ್ ಕೊಡ್ತಾರೆ, ಅಂಥ ಒಳ್ಳೆ ಊಟ ಕೊಡ್ತಾರೆ. ನಾನು ಅನ್ಕೊತಾ ಇದ್ದೆ, ನಮ್ಮ ಮಕ್ಕಳಿಗೆ 1 ದಿನ ಸಾರು ಮಾಡಿದ್ರೆ 3 ದಿನ 4 ದಿನ ಅದೇ ಸಾರೇ ಮಾಡಿ ಕೊಡ್ತಿದ್ವಿ, ಬಾಕ್ಸಿಗಾಗಲಿ ಏನಕ್ಕಾದರೂ ಆಗಲಿ. ಆದರೆ ಟಿಫನ್ಗೆ 2 ಥರ ಟಿಫನ್ ಕೊಡ್ತಾರೆ. ಬೆಳಗ್ಗೆ ಕೊಟ್ಟು ಊಟ ಮತ್ತು ಮಧ್ಯಾಹ್ನ ಕೊಡೋದಿಲ್ಲ. ಅಟ್ಲೀಸ್ಟ್ ನನಗೇನು ಅನ್ನಿಸ್ತಂದರೆ, ಅವರು ಓದದೇ ಇದ್ದರೂ ಪರವಾಗಿಲ್ಲ, ನನ್ನ ಮಕ್ಳಿಗೆ 3 ಹೊತ್ತು ಊಟ ಸಿಗ್ತಾ ಇದೆಯಲ್ಲ ಅಲ್ಲಿ, ನನಗಷ್ಟೇ ಸಾಕು. ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರಲ್ಲ, ನನಗಷ್ಟೇ ಸಾಕು ಅನ್ನಿಸ್ಬಿಟ್ಟು ಆ ಪರಿಸ್ಥಿತಿಯಲ್ಲಿದ್ವಿ ನಾವು. ಮಗಳನ್ನ ಯಾವ ಥರ ನನ್ನ ಮುಂದೆ ಕರ್ಕೊಂಡು ಹೋಗಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ತುಂಬ ಹೆದರಿದ್ದೆ. ಅದೇ ಟೈಮಲ್ಲಿ ಸ್ವಾಮಿಗೆ ಹೇಳಿದ್ರು ಅಣ್ಣ ಅವರು, ಒಂದು ಲೆಟ್ರ್ ಬರೀರಿ, ಒಂದು ಮಗುಗೆ ಸೀಟ್ ಸಿಗಲಿ, ಇನ್ನೊಂದು ಮಗುಗೆ ಅವಕಾಶ ಇರ್ಬೋದೇನೋ ಅಲ್ಲಿ, ಒಂದು ಸ್ವಾಮಿಗೆ ಒಂದು ಲೆಟರ್ ಬರೀರಿ ಅಂತ. ಸ್ವಾಮಿಗೆ ಲೆಟರ್ ಬರೆದು ನಮ್ಮ ಮಗನ ಕೈಯಲ್ಲಿ ಕೊಟ್ಟಿದ್ವಿ, ಕೊಡು ಅಂತ. ನಮ್ಮ ದುರಾದೃಷ್ಟ ಏನಂದರೆ ಅವನ ಲೆಟ್ರ್ ಕೊಡೋದೇ ಮರ್ತು ಬಿಟ್ಟಿದ್ದಾನೆ ಸ್ವಾಮಿಗೆ.
ಸ್ವಾಮಿಗೆ ಲೆಟ್ರ್ ಕೊಡೋದು ಮರ್ತು ಬಿಟ್ಟಿದ್ದಾನೆ. ಹಂಗಂತ ಸ್ವಾಮಿ ಏನು ಸುಮ್ಮನೆ ಆಗಲಿಲ್ಲ. ಸ್ವಾಮಿ ನಿಮ್ಮ ಪೇರೆಂಟ್ ಲೆಟ್ರ್ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಅವನ ಹತ್ರನೇ ಹೋಗಿ ಲೆಟರ್ ತೊಗೊಂಡು ಓದಿ ಅಲ್ಲಿರೋರಿಗೆ ಹೇಳಿದರು, ನೋಡಿ ಈ ಮಗುಗೆ ಒಂದು ಅವಕಾಶ ಮಾಡಿಕೊಡಿ, ಏನಾದರೂ ಆಗಲಿ ಮಗುಗೊಂದು ಸೀಟ್ ಕೊಡಿಸಿ ಅಂತ ಹೇಳಿ ಸ್ವಾಮಿನೇ ಹೇಳಿದ್ರು. ಹಾಗಾಗಿ ನಂದು ಹೆಣ್ಮಗುಗೂ ಅಲ್ಲೇ ಅವಕಾಶ ಸಿಕ್ತು. ಏನಂದರೆ ನನಗೆ ಈಗ ಇಬ್ಬರು ಮಕ್ಕಳು ಅವ್ರ ತಂದೆ ಇಲ್ಲ ಅನ್ನೋದು ಒಂದು ಕೊರಗು ಬಿಟ್ಟರೆ, ಸ್ವಾಮಿ ಆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಏನು ಬೇಕು ಏನು ಬೇಡ ಎಲ್ಲ ಸ್ವಾಮಿ ನನ್ನ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಮತ್ತು ಕಿಟ್ಟು ವಿಷಯಕ್ಕೆ ಬಂದರೆ ಅಂತೂ ಒಂದು 40ರಿಂದ 50 ಥರ ಐಟಮ್ಸ್ ಕೊಡ್ತಾ ಇದ್ದಾರೆ ಸ್ವಾಮಿ ಅವ್ರಿಗೆ. ಒಂದು ಪೇಸ್ಟಿಂದ ಹಿಡಿದು ಸೋಪಿಂದ ಹಿಡಿದು A to Z ಎಲ್ಲ ಇದೆ ಅದರಲ್ಲಿ. ಒಂದು ಬೆಡ್ಶೀಟ್ ಕೂಡ ನಾನು ಆ ಥರ ಕೊಡ್ಸೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಆ ಥರ ಎಲ್ಲ ಕ್ವಾಲಿಟಿಯಾಗಿ ಕೊಡ್ತಾ ಇದ್ದಾರೆ. I am forever grateful for the transformative opportunities bestowed upon me here. This was just one of the many stories of families helped and transformed by the Sri Sathya Sai Lokaseva Gurukulam.